ಸ್ನೇಹಿತರೆ, ನಿಮಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದು ಕರ್ನಾಟಕದಲ್ಲಿರೋ ಒಂದು ಅಪರೂಪದ ಸಿಂಹಾಸನ. ಆ ಸ್ವರ್ಣ ಖಚಿತ ಸಿಂಹಾಸನದ ತೂಕವೇ ಬರೋಬ್ಬರಿ 250 kg. ಇಷ್ಟು ಭಾರವಾದ ಸಿಂಹಾಸನ ಅದೆಷ್ಟೋ ವರ್ಷಗಳ ಕಾಲ ಭೂಮಿಯಲ್ಲಿ ಹೂತು ಹೋಗಿತ್ತು. ಆದರೆ ಅದೊಂದು ಘಟನೆ ಮತ್ತೆ ಆ ಸಿಂಹಾಸನದ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯನ್ನ ಬರೆಯಿತು. ಅಷ್ಟಕ್ಕೂ ಆ ಸಿಂಹಾಸನ ಯಾವುದು? ಆ ಸಿಂಹಾಸನ ಈಗಲೂ ನಮಗೆ ನೋಡೋಕೆ ಸಿಗುತ್ತಾ? ಆ ಸಿಂಹಾಸನದ ಮೇಲೆ ಯಾರೆಲ್ಲ ಕೂತು ರಾಜ್ಯವನ್ನಾಳಿದ್ದಾರೆ? ಈ ಎಲ್ಲ ಕುತೂಹಲಕಾರಿಯಾದ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಾವಿವತ್ತು ನಿಮಗೆ ಹೇಳೋಕೆ ಬಂದಿರೋದು ಭಾರತದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಸಿಂಹಾಸನ ಎಂದೇ ಖ್ಯಾತವಾದ ನಮ್ಮ ಮೈಸೂರಿನ ಸಿಂಹಾಸನದ ಕುರಿತಾಗಿ. ದಸರಾ ಉತ್ಸವದಲ್ಲಿ ಮಾತ್ರ ಮೈಸೂರು ಅರಮನೆಯಲ್ಲಿ ಕಂಡುಬರೋ ಈ ಸಿಂಹಾಸನ ದಸರಾ ಮುಗಿದ ಬಳಿಕ ರಹಸ್ಯ ಕೋಣೆಯನ್ನ ಸೇರಿಬಿಡುತ್ತೆ. ಬರೋಬ್ಬರಿ 250 kg ತೂಕವನ್ನ ಹೊಂದಿರೋ ಈ ಸಿಂಹಾಸನವು ಮುತ್ತು, ರತ್ನ, ವಜ್ರ, ಬಂಗಾರದಿಂದ ಅಲಂಕೃತಗೊಂಡಿದೆ. ಸಿಂಹಾಸನವನ್ನ ಹತ್ತಿ ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಇದ್ದು, ಮೆಟ್ಟಿಲುಗಳ ಎರಡೂ ಭಾಗದಲ್ಲಿಯೂ ಸ್ತ್ರೀ ಆಕೃತಿಯನ್ನ ಕಾಣಬಹುದಾಗಿದೆ. ಹಾಗೆ ಸಿಂಹಾಸನದ 4 ಬದಿಯನ್ನ ಬಳ್ಳಿಯ ವಿನ್ಯಾಸದಿಂದ ಅಲಂಕರಿಸಲಾಗಿದ್ರೆ, ಸಿಂಹಾಸನದ ಪೂರ್ವದಲ್ಲಿ ಆನೆಗಳು, ಪಶ್ಚಿಮದಲ್ಲಿ ಸೈನಿಕರು, ಉತ್ತರದಲ್ಲಿ ರಥದ ಕೆತ್ತನೆ ಮತ್ತು ದಕ್ಷಿಣದಲ್ಲಿ ಕುದುರೆಯ ಕೆತ್ತನೆಯನ್ನ ಕೆತ್ತಲಾಗಿದೆ. ಈ ಸಿಂಹಾಸನವನ್ನ ಕೂರ್ಮಾಸನ ಅಂತ ಕೂಡ ಕರೆಯಲಾಗುತ್ತೆ. ಸಿಂಹಾಸನದ ಕೈ ಹಿಡಿಕೆಗಳು ಅರ್ಧ ಆನೆ ಮತ್ತು ಅರ್ಧ ಸಿಂಹದ ಆಕಾರವನ್ನ ಹೊಂದಿವೆ. ಈ ಸಿಂಹಾಸನಕ್ಕೆ ಅದರದ್ದೇ ಆದ ವಿಶೇಷವಾದ ಛತ್ರಿ ಕೂಡ ಇದ್ದು, ಈ ಛತ್ರಿಯು ರತ್ನಗಳಿಂದ ಅಲಂಕೃತವಾಗಿದೆ. ಅಲ್ಲದೆ ಸಿಂಹಾಸನದ ಮಧ್ಯಭಾಗದಲ್ಲಿ ಚಾಮುಂಡೇಶ್ವರಿ ದೇವಿ ಇದ್ದು, ಎರಡೂ ಬದಿಗಳಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರ ರಚನೆ ಹಾಗೂ ಅಷ್ಟದಿಕ್ಪಾಲಕರ ಕೆತ್ತನೆಯನ್ನ ಮಾಡಲಾಗಿದೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಸಿಂಹಾಸನವನ್ನ ಕಳಚಲು ಮತ್ತು ಪುನಃ ಜೋಡಿಸಲು ಸಾಧ್ಯವಾಗುವಂತೆ ನಿರ್ಮಿಸಲಾಗಿದೆ. ಹೀಗಾಗಿ ಇಷ್ಟು ಅದ್ಭುತವಾದ ಸಿಂಹಾಸನವನ್ನ ನೋಡ್ತಾ ಇದ್ರೇನೆ ಕಣ್ಣುಗಳು ತುಂಬಿ ಬರುತ್ತೆ. ಆದರೆ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರೋ ಈ ಸಿಂಹಾಸನದ ಮೂಲದ ಬಗ್ಗೆ ಕೆಣಕುತ್ತಾ ಹೋದ್ರೆ ನಾವು ದ್ವಾಪರ ಯುಗಕ್ಕೆ ತಲುಪಬೇಕಾಗುತ್ತೆ. ಯಾಕಂದ್ರೆ ಇತಿಹಾಸಕಾರರ ಪ್ರಕಾರ ಈ ಸಿಂಹಾಸನ ಪಾಂಡವರಿಗೆ ಸೇರಿದ್ದಂತೆ. ಇಂದ್ರಪ್ರಸ್ಥವನ್ನ ಆಳುತ್ತಿದ್ದ ಸಮಯದಲ್ಲಿ ಧರ್ಮರಾಯ ಈ ಸಿಂಹಾಸನದ ಮೇಲೆ ಕುಳಿತು ಆಡಳಿತ ನಡೆಸಿದ್ದ. ಮುಂದೆ ಈ ಸಿಂಹಾಸನ ಪಾಂಡವರ ಮೊಮ್ಮಗನಾದ ಪರೀಕ್ಷಿತನ ಕೈ ಸೇರುತ್ತೆ. ಆಮೇಲೆ ಎಷ್ಟೋ ವರ್ಷಗಳ ಕಾಲ ಈ ಸಿಂಹಾಸನ ಭೂಮಿಯಲ್ಲಿ ಹೂತು ಹೋಯ್ತಂತೆ. ಮುಂದೆ ಈ ಸಿಂಹಾಸನ ಮಗಧ ವಂಶದವರ ಕೈ ಸೇರಿತು. ಮಗಧ ರಾಜ್ಯದವರು ಸುಮಾರು 460 ವರ್ಷಗಳ ಕಾಲ ಈ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡ್ತಾರೆ. ಮಗಧ ಸಾಮ್ರಾಜ್ಯದ ಪತನ ನಂತರ ಈ ಸಿಂಹಾಸನ ಅವಂತಿ ದೇಶವನ್ನ ಸೇರುತ್ತೆ. ಅಲ್ಲಿಂದ ಮುಂದೆ ಈ ಸ್ವರ್ಣ ಸಿಂಹಾಸನ ರಾಜ ವಿಕ್ರಮಾದಿತ್ಯನ ಬತ್ತಳಿಕೆ ಸೇರುತ್ತೆ. ಆನಂತರ ಉತ್ತರ ಭಾರತದಲ್ಲಿ ನಡೆದ ರಾಜಕೀಯ ವಿದ್ಯಮಾನದಿಂದಾಗಿ ಈ ಸಿಂಹಾಸನ ದಕ್ಷಿಣ ಭಾರತದ ಕಂಪಿಲರಾಯನ ಆಸ್ಥಾನವನ್ನ ಸೇರುವ ಹಾಗೆ ಆಗುತ್ತೆ. ಈ ಸಿಂಹಾಸನವನ್ನ ಪಡೆದುಕೊಳ್ಳೋಕೆ ಎಂದೇ ಸಾಕಷ್ಟು ರಾಜರು ಕಂಪಿಲರಾಯರ ವಿರುದ್ಧ ಯುದ್ಧವನ್ನ ಮಾಡೋಕೆ ಮುಂದಾಗಿದ್ದರಿಂದ ಕಂಪಿಲರಾಯರು ಅಭೂತಪೂರ್ವವಾಗಿರೋ ಈ ಸಿಂಹಾಸನವನ್ನ ಯಾರಿಗೂ ಸಿಗದ ರೀತಿ ಪೆನುಗೊಂಡದ ಭೂಮಿಯಲ್ಲಿ ಹೂತಿರ್ತಾರೆ. ಹೀಗೆ ಅದೆಷ್ಟೋ ವರ್ಷಗಳ ಕಾಲ ಪೆನುಗೊಂಡದ ಭೂಮಿಯಲ್ಲಿ ಭದ್ರವಾಗಿ ಅವಿತು ಕುಳಿತಿದ್ದ ಸಿಂಹಾಸನ ಮುದ್ದೆ ವಿದ್ಯಾರಣ್ಯರಿಂದಾಗಿ ವಿಜಯನಗರ ಸಾಮ್ರಾಜ್ಯದ ಕೈ ಸೇರೋ ಹಾಗೆ ಆಗುತ್ತೆ. ಅದೊಂದು ದಿನ ವಿದ್ಯಾರಣ್ಯರು ಹಿಂದೂ ಧರ್ಮದ ರಕ್ಷಣೆಗಾಗಿ ಹಕ್ಕಬುಕ್ಕರೆಂಬ ಸಹೋದರರ ಬಳಿ ಹೊಸ ಸಾಮ್ರಾಜ್ಯವನ್ನ ಕಟ್ಟಬೇಕೆಂದು ಆಜ್ಞಾಪಿಸಿದ ಸಮಯದಲ್ಲಿಯೇ ಸಹೋದರರಿಗೆ ಪೆನುಗೊಂಡದಲ್ಲಿ ಹೂತು ಹೋಗಿರುವ ಸಿಂಹಾಸನವನ್ನ ತರಲು ಆದೇಶಿಸುತ್ತಾರೆ. ಹೀಗಾಗಿ ಗುರು ವಿದ್ಯಾರಣ್ಯರ ಮಾತಿನಂತೆ ಹಕ್ಕರಾಯರು ಸಿಂಹಾಸನವನ್ನ ಶೋಧಿಸಿ ಅದನ್ನ ಆನೆಗೊಂದಿಗೆ ತೆಗೆದುಕೊಂಡು ಬರ್ತಾರೆ. ಆಮೇಲೆ ವಿದ್ಯಾರಣ್ಯರ ಅಣತಿಯಂತೆ ಸ್ವರ್ಣಖಚಿತ ಸಿಂಹಾಸನವನ್ನ ಹಕ್ಕರಾಯರು ಅಲಂಕರಿಸ್ತಾರೆ. ಹಕ್ಕರಾಯರ ಮತ್ತೊಂದು ಹೆಸರು ಹರಿಹರರಾಯ. ಹೀಗಾಗಿ ಇವರನ್ನ ಪ್ರಥಮ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಅಂತ ಕರೆಯಲಾಗುತ್ತೆ. ಈ ರೀತಿಯಾಗಿ 200 ವರ್ಷಕ್ಕೂ ಅಧಿಕ ಕಾಲ ವಿಜಯನಗರ ಸಾಮ್ರಾಜ್ಯದವರ ಬಳಿ ಇದ್ದ ಈ ಸಿಂಹಾಸನವನ್ನ ತಾಳಿಕೋಟೆ ಯುದ್ಧದ ಸಮಯದಲ್ಲಿ ಅಳಿಯ ರಾಮರಾಯ ಪೆನುಗೊಂಡಕ್ಕೆ ಸ್ಥಳಾಂತರಿಸ್ತಾರೆ.
ಆಮೇಲೆ ಈ ಸಿಂಹಾಸನವು ವಿಜಯನಗರದ ಸಾಮಂತರಾಗಿದ್ದ ಶ್ರೀರಂಗಪಟ್ಟಣದ ಶ್ರೀರಂಗರಾಯರ ಆಸ್ಥಾನ ಸೇರುತ್ತೆ. ಆದರೆ ಶ್ರೀರಂಗರಾಯರಿಗೆ ಆರೋಗ್ಯ ಸಮಸ್ಯೆ ಎದುರಾದ ಕಾರಣ ಅವರು ಈ ಸಿಂಹಾಸನವನ್ನು ಕಾಪಾಡುವ ಹಾಗೂ ವಿಜಯನಗರ ಸಾಮ್ರಾಜ್ಯದ ಆಚರಣೆಗಳನ್ನು ಮುಂದುವರೆಸಿಕೊಂಡು ಹೋಗಲು ಯದುವಂಶದ ರಾಜ ಒಡೆಯರ್ ಶಕ್ತರು ಅಂತ ತೀರ್ಮಾನಿಸಿ ರಾಜ ಒಡೆಯರ್ ಅವರಿಗೆ ತಮ್ಮ ಬಳಿ ಇದ್ದ ವಿಜಯನಗರ ಅರಸರಿಂದ ದೊರೆತ ಸಿಂಹಾಸನವನ್ನು ನೀಡುತ್ತಾರೆ. ಹೀಗೆ ಪಾಂಡವರ ಸಿಂಹಾಸನ ಮೈಸೂರು ಒಡೆಯರ ಪಾಲಾಗುತ್ತೆ. ನಂತರದ ದಿನಗಳಲ್ಲಿ ಶ್ರೀರಂಗಪಟ್ಟಣದಿಂದ ಯದುವಂಶದವರು ಮೈಸೂರಿಗೆ ತಮ್ಮ ರಾಜಧಾನಿಯನ್ನ ಬದಲಾಯಿಸ್ತಾರೆ. ಆಗ ಯದುವಂಶದವರ ಜೊತೆಗೆ ಸಿಂಹಾಸನ ಕೂಡ ಮೈಸೂರನ್ನ ತಲುಪುತ್ತೆ. ಹಳೆಯ ಅರಮನೆಗೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಜನರ ಪ್ರಾಣವನ್ನ ರಕ್ಷಿಸೋದ್ರ ಜೊತೆಗೆ ಈ ಸಿಂಹಾಸನವನ್ನ ಅಗ್ನಿ ಅವಘಡದಿಂದ ಸಂರಕ್ಷಿಸಿದ್ದು ಒಂದು ಸಾಹಸವೆಂದು ಹೇಳಲಾಗುತ್ತೆ. ಅಲ್ಲದೆ ಈ ಸಿಂಹಾಸನವನ್ನ ಹಲವಾರು ಬಾರಿ ನವೀಕರಿಸಲಾಗಿದೆ. ಸಿಂಹಾಸನದ ಸೌಂದರ್ಯ ಹೆಚ್ಚಿಸಲು ನಂತರದ ದಿನಗಳಲ್ಲಿ ಒಡೆಯರ್ಗಳು ಸಿಂಹಾಸನಕ್ಕೆ ಮುತ್ತು, ಹವಳ, ಪಚ್ಚೆ, ನೀಲ, ವಜ್ರಗಳನ್ನ ಶಾಸ್ತ್ರೋಕ್ತವಾಗಿ ಸೇರಿಸಿದ್ರು. ಹಾಗೆ ಚಿನ್ನದ ಪಟ್ಟಿಗೆಗಳನ್ನು ಕೂಡ ನಂತರದ ದಿನಗಳಲ್ಲಿ ಜೋಡಿಸಲಾಯಿತು. ಅಂದಹಾಗೆ ಈ ಸಿಂಹಾಸನದ ಪೀಠದಲ್ಲಿ ಅಷ್ಟದಳಾಕೃತಿಯ ಶ್ರೀಚಕ್ರವಿದ್ದು ಅದರ ಮೇಲೆ ಸಂಸ್ಕೃತ ಭಾಷೆಯ ಅಕ್ಷರಗಳನ್ನು ಕೆತ್ತಲಾಗಿದೆ. ಇನ್ನು ಪೀಠದ ಮೇಲಿರುವ ಸ್ವರ್ಣಛತ್ರಿಯಂತೂ ಅದ್ಭುತವಾಗಿದ್ದು ಈ ಸಿಂಹಾಸನದ ಬಗ್ಗೆ ಸ್ವತಃ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ದೇವತಾ ನಾಮ ಕುಸುಮ ಮಂಜರಿ ಅನ್ನೋ ಸಂಸ್ಕೃತ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಇಷ್ಟು ಅದ್ಭುತವಾಗಿರುವ ಸಿಂಹಾಸನವನ್ನ ನವರಾತ್ರಿ ಸಮಯದಲ್ಲಿ ಮಾತ್ರ ಹೊರತೆಗೆಯಲಾಗುತ್ತೆ. ಬೇರೆ ಸಮಯದಲ್ಲಿ ಈ ಸಿಂಹಾಸನವನ್ನ ರಹಸ್ಯ ಕೋಣೆಯಲ್ಲಿ ಇಟ್ಟು ರಕ್ಷಿಸಲಾಗುತ್ತೆ. ಪ್ರತಿ ವರ್ಷ ಮೈಸೂರಿನ ಒಡೆಯರು ಈ ಸಿಂಹಾಸನದ ಮೇಲೆ ಕುಳಿತು ನವರಾತ್ರಿ ಉತ್ಸವವನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸ್ತಾರೆ. ನಿಜಕ್ಕೂ ಈ ಸಿಂಹಾಸನ ನಮ್ಮ ಮೈಸೂರಿನಲ್ಲಿ ಇರೋದೇ ಕನ್ನಡಿಗರಿಗೊಂದು ಹೆಮ್ಮೆಯಾಗಿದೆ. ನಿಜಕ್ಕೂ ಎಷ್ಟು ರೋಚಕ ಅನಿಸುತ್ತೆ ಅಲ್ವಾ? ಮೈಸೂರು ಸಿಂಹಾಸನದ ಕಥೆ ಇದೇ ರೀತಿ ಇನ್ನಷ್ಟು ವಿಭಿನ್ನವಾದ ಮಾಹಿತಿಯನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.